ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸೇಡಿನ ರಾಜಕಾರಣ ಮುಂದುವರೆದಿದೆ. ಪಶುಸಂಗೋಪನಾ ಸಚಿವ ಎ ಮಂಜು ಪಶುವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕನಿಗೆ ಆವಾಜ್ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸಹಾಯಕ ನಿರ್ದೇಶಕ ಮೋಹನ್ ದಾಸ್ಗೆ ಬೆದರಿಕೆ ಹಾಕಿದ್ದಾರಂತೆ. ದೂರದ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಮಂಜು ಆವಾಜ್ ಹಾಕಿದ್ದಾರೆ. ಅದರ ಆಡಿಯೋ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಆಡಿಯೋದಲ್ಲಿ ಮೋಹನ್ ದಾಸ್ ವಿರುದ್ಧ ಹಣ ಪಡೆದು ಕೆಲಸ ಮಾಡ್ತಿರುವುದಾಗಿ ಮಂಜು ಆರೋಪಿಸಿದ್ದಾರೆ. ಸಚಿವರ ಆರೋಪದಿಂದ ನೊಂದ ಅಧಿಕಾರಿ ಮೋಹನ್ ದಾಸ್ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ಮೋಹನ್ ದಾಸ್ ಜೆಡಿಎಸ್ ಶಾಸಕ ಪ್ರಕಾಶ್ ಅವರ ಸಹೋದರರಾಗಿದ್ದು ಇದು ಸೇಡಿನ ರಾಜಕಾರಣವ ಅನ್ನುವ ಪ್ರಶ್ನೆ ಮೂಡಿದೆ. ಈ ಕುರಿತು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ ಮೋಹನ್ ದಾಸ್, ನಾನು ಹಣ ಪಡೆದು ಕೆಲಸ ಮಾಡಿಲ್ಲ, ಮಂಜು ಅವರ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ಹಲೋ ಹಲೋ ಮೋಹನ ಸರ್. ಮಂತ್ರಿಗಳು ಮಾತಾಡೋದು. ಹ್ಞೂ ಸರ್, ಗೊತ್ತಾಯ್ತು ಸರ್. ಓಕೆ ಎಲ್ಲಿದೆಯಪ್ಪ? ಸರ್ ಇಲ್ಲೇ ಮನೆ ಹತ್ರ ಇದ್ದೆ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದ? ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದ? ಹ್ಞೂ ಸರ್, ಬಂದಿದ್ದೆ ಸರ್, ಬಂದಿದ್ದೆ ಸರ್. ಏನು ಎಲ್ಲ ಬಂದು ಕಂಪ್ಲೇಂಟ್ ಹೇಳ್ತಿದ್ರೆ ಎಲ್ಲರ ಹತ್ರ ಮಾತ್ರ ಎಲ್ಲ ದುಡ್ಡು ಚೀಟಿ ಬರ್ಕೊಡ್ತಾರೆ ಸರ್. ಮೆರಿಟೆನ್ಸ್ ಎಲ್ಲ ಚೀಟಿ ಬರ್ಕೊಟ್ಟು ತಗೋತಾರೆ, ದುಡ್ಡು ತಗೋತೀನಿ ಅಂತ ಕಂಪ್ಲೇಂಟ್ ಬರ್ಕೊಟ್ಟವ್ರಲ್ಲಪ್ಪ. ಹೌದಾ ಸರ್? ನಂಗೆ ಗೊತ್ತಿಲ್ಲ ಸರ್. ಹೌದು. ಹೌದಾ ಸರ್? ಹಾಂ ಹಾಂ. ಎಂಕ್ವೈರಿಗೆ ಆಗ್ತದ? ಏನು ಮಾಡೋದು? ನಂಗೆ ಯಾರಂತ ಅಲ್ಲ ಸರ್, ಯಾರು ಬರ್ಕೊಟ್ರೆ ಗೊತ್ತಾಗಲಿಲ್ಲ. ಹೌದಾ ಸರ್? ನಿಮ್ಗೆ ಹೇಳ್ತಾರೆ ಇಂಥವ್ರು ನಿಮ್ಗೆ ಹೇಳಕ್ಕೆ ನಿನ್ನೆ ಸಾಯಂಕಾಲ ಬುಕ್ ಮಾಡ್ತೀಯ ಅಂತ ಕೇಳಿದ್ರೆ ಸರ್. ನೀನು ಸಾಯಂಕಾಲ ಹೋಗಿ ಬುಕ್ ಮಾಡ್ಕೋತೀಯ ನಾನು ಹೆಸರು ಹೇಳಿದ್ರೆ? ಇಲ್ಲ ಸರ್, ಇಲ್ಲ. ನೀನು ದುಡ್ಡಿಸ್ಕೊಳ್ಳೋದೆಲ್ಲ ಫೋಟೋ ಹೊಡ್ಕೊಂಡು ತಂದ್ಕೊಟ್ಟವ್ರೆ ಸರ್ ನಾನು ಮೋಹನ್ ದಾಸ್ ಸರ್ ಮಾತಾಡೋದು, ಹಾಸನ್ ಹೇಳಿ. ಮೋಹನ್ ದಾಸ್ಗೆ ನಾನು ಮಾತಾಡ್ತಿರೋದು, ನನ್ಗೆ ಗೊತ್ತಿಲ್ಲ ಮೋಹನ್ ದಾಸ್ ಅಂತ. ಹೌದು ಸರ್. ನಿನ್ನ ನಂಬರ್ಗೆ ನಾನೇ ಮಾಡಿರೋದಪ್ಪ, ನೀನೆಲ್ಲ ಮಾಡಿರೋದು. ಹೌದು ಹೌದು ಸರ್. ಕಂಪ್ಲೇಂಟ್ ಇದೆ. ಹ್ಞೂ ಸರ್. ನಾನು ಒಂದು ವಾರ ಇಟ್ಕೊಡ್ತೀನಿ. ಹ್ಞೂ ಸರ್. ನೀನು ಬದಲಾವಣೆ ಆಗದೆ ಇದ್ರೆ ನಾನು ನೋಡಪ್ಪ ಮೇಕ್ ಲಿಟ್ ಹಾಕಿ ಚೇಂಜ್. ಸರ್ ನಿನ್ನೆ ನಾನು ಅಲ್ಲೇ ಇದ್ದೆ ಸರ್, ಬೆಂಗಳೂರಲ್ಲೇ ಇದ್ದೆ ಸರ್ ನಿನ್ನೆ. ನನಗೆ ನೀನು ಕಾನ್ಫರೆನ್ಸಿಗೆ ಬಂದಿದ್ದೀಯಪ್ಪ ಅಲ್ಲಿಗೆ? ಹೌದು ಸರ್. ಟ್ರೀಟ್ಮೆಂಟ್ ಮಾಡೋದು ಹೇಳಿ ಅಂದ್ರೆ ನೀವು ಟ್ರೀಟ್ಮೆಂಟ್ ಮಾಡೋದು ನೀವು ಫಾದರ್ ಆಫೀಸರಾ ಇಲ್ಲ ಫಾದರ? ಸರ್ ನಾನು ನಿನ್ನೆ ಅಲ್ಲೇ ಇದ್ದೆ ಸರ್, ಬೆಂಗಳೂರಲ್ಲಿ ಇದ್ದೆ ಸರ್ ನಾನು. ನಿಮ್ಮ ತಂದೆ ಆಫೀಸರು ಹೇಳಪ್ಪ? ನಮ್ಮ ತಂದೆ ಅದೇ ಮುನ್ಸಿಪಲ್ ಕೌನ್ಸಿಲರ್. ನಿಮ್ಮ ತಂದೆ ಫಾದರ್ ಆಫೀಸರು ಇಲ್ಲ ರೈತರಪ್ಪ? ಸರ್ ನಮ್ಮ ತಂದೆ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು, ಅಣ್ಣ MLA ಕೌನ್ಸಿಲರ್ ಅಪ್ಪ ಮಗನ ನೀನು, ಅದಕ್ಕೆ ಸ್ವಲ್ಪ ಜಾಸ್ತಿ. ಹೌದು ಸರ್. ಕಂಪ್ಲೇಂಟ್ ಇದೆ. ಹ್ಞೂ ಇಲ್ಲ ಸರ್. ದೂರಕ್ಕೆ ಹಾಕ್ತೀನಿ ಅಷ್ಟೇ, ಇಲ್ಲ ದೂರಕ್ಕೆ ಹಾಕ್ತೀನಿ ಅಷ್ಟೇ ನಾನು. ಸರಿ ಸರ್. ಹ್ಞೂ ನೀನು ಬದಲಾವಣೆ ನಾನು ನಿರೀಕ್ಷಣೆ ಮಾಡ್ತೀನಿ, ಇಲ್ಲದೆ ದೂರಕ್ಕೆ ಹಾಕ್ತೀನಿ. ಐ ಆಮ್ ಗಿವಿಂಗ್ 1 month ಟೈಮ್. ಹೌದು. ಈ ಕುರಿತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿ ಅಂತ ಹೇಳಿ ನಾವು ಕರೆ ಮಾಡಿದ್ವಿ ಸಚಿವರಿಗೆ. ಆದರೆ ಸಚಿವರು ತಾವು ಯಾವುದೋ ಕಾರ್ಯಕ್ರಮದಲ್ಲಿ ಇರೋದು ಹಾಗೆ ಕಳೆದ ನ್ಯೂಸ್ ಬುಲೆಟಿನಲ್ಲಿ ನಾವು ಕರೆ ಮಾಡಿದಾಗಲೂ ಕೂಡ ಅದೇ ಪ್ರತಿಕ್ರಿಯೆ ಸಿಕ್ಕಿತ್ತು. ಈಗಲೂ ಕೂಡ ಅದೇ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸಚಿವ ಮಂಜು ಅವರು ಆವಾಜ್ ಹಾಕಿದ್ದಾರೆ ಎನ್ನುವಂಥದ್ದು ವಿತ್ ಆಡಿಯೋ ಕ್ಲಿಪ್ ಸಿಕ್ಕಿರುವಂಥದ್ದು. ಪಶುವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದಂತಹ ಮೋಹನ್ ದಾಸ್ ಅವರಿಗೆ ಈ ರೀತಿಯಲ್ಲಿ ಧಮಕಿ ಹಾಕಿದ್ದಾರೆ ಅನ್ನುವಂಥದ್ದು ಇದು ಸೇಡಿನ ರಾಜಕಾರಣವಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಈ ಕುರಿತು ಇನ್ನಷ್ಟು ಮಾಹಿತಿ ನೀಡಲಿಕ್ಕೆ ನಾವು ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುವರ್ಣ ನ್ಯೂಸ್ ಬಳಿ ಸಚಿವರ ಬೆದರಿಕೆಯ ಆಡಿಯೋ ಕೂಡ ಇರುವಂಥದ್ದು, ಏನಿದು ಸಚಿವರು ಈ ರೀತಿಯಲ್ಲಿ ಒಬ್ಬ ಅಧಿಕಾರಿಯೊಂದಿಗೆ ಮಾತನಾಡ್ತಾರೆ ಅಂತಂದ್ರೆ ಇದರ ಹಿನ್ನೆಲೆ ಏನು ಅಂತ? ಪ್ರತಿಮಾ, ಇದು ಹಾಸನದಲ್ಲಿ ಜೆಡಿಎಸ್ ಶಾಸಕರಾದಂತಹ HS ಪ್ರಕಾಶ್ ಅವರ ಸಹೋದರ ಮೋಹನ್ ದಾಸ್ ಅವರಿಗೆ ಸಚಿವರು ಬೆದರಿಕೆ ಹಾಕಿರುವಂತಹ ಆಡಿಯೋ ಕ್ಲಿಪ್ಪಿಂಗ್ ಸಹ ಈಗ ಸಿಕ್ಕಿರುವಂತಹದ್ದು. ಈ ಆಡಿಯೋದಲ್ಲಿ ಸಚಿವರು ಹೇಳೋದು, ನೀ ಹಣವನ್ನ ಪಡೆದು ರೈತರಿಗೆ ಕಿರುಕುಳವನ್ನು ನೀಡ್ತೇವೆ, ಜೊತೆಗೆ ಈ ತರದ ದೂರುಗಳು ಸಾಕಷ್ಟು ಬಂದಿದೆ, ಇದನ್ನ ಬದಲಾಯಿಸ್ಕೋಬೇಕು, ಇಲ್ಲ ಅಂದ್ರೆ ದೂರದ ಊರಿಗೆ ನಿನ್ನನ್ನ ವರ್ಗಾವಣೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಆರೋಪದ ಒಂದು ಆಡಿಯೋ ಇರ್ತಕ್ಕಂಥದ್ದು. ಜೊತೆಗೆ JDS ಶಾಸಕರ ಸೋದರ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಬೆದರಿಕೆಯನ್ನ ಹಾಕಿದ್ರ ಅಂತಕ್ಕಂಥದ್ದು ಸದ್ಯ ಪ್ರಶ್ನೆ. ಈ ಪ್ರಶ್ನೆಗೆ ಸ್ವತಃ ಸಚಿವರಾದಂತ ಎ ಮಂಜು ಅವರು ಉತ್ತರಿಸಬೇಕಾಗುತ್ತೆ. ಜೊತೆಗೆ ಇದು 9 ತಿಂಗಳ ಹಿಂದೆ ನಡೆದಿರುವಂತಹ ಒಂದು ಸಂಭಾಷಣೆಯ ಆಡಿಯೋ ಇರ್ತಕ್ಕಂಥದ್ದು ಪ್ರತಿಮಾ. ಆ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗಾದಿಯ ಚುನಾವಣೆಗೆ ಸಾಕಷ್ಟು ಕಸರತ್ತು ನಡೀತಾ ಇತ್ತು. JDS ಮತ್ತು ಕಾಂಗ್ರೆಸ್ ನಡುವೆ ಅಧಿಕಾರಕ್ಕಾಗಿ ಸಾಕಷ್ಟು ಒಂದು
ಪ್ರವಾಸ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಈ Okay. ತರದೊಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಚಿವರು ಈ ಜೆಡಿಎಸ್ ಶಾಸಕರ ಸಹೋದರ ಅನ್ನೋ ಕಾರಣಕ್ಕಾಗಿಯೇ ಈ ರೀತಿಯ ಒಂದು ತೊಂದರೆಯನ್ನ ಕೊಟ್ರ, ಈ ರೀತಿಯ ಒಂದು ಬೆದರಿಕೆಯನ್ನ ಹಾಕಿದ್ರ ಅಂತಕ್ಕಂಥದ್ದು ಹಾಕಿದ್ದಾರೆ ಅನ್ನುವಂತಹದ್ದು ಶಾಸಕ ಎಚ್ ಎಸ್ ಪ್ರಕಾಶ್ ಅವರ ಆರೋಪ. ಪ್ರತಿಮಾ, ಥ್ಯಾಂಕ್ಸ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ.